ನಾವು ನೀವು ಕೃಷ್ಣನ ಪ್ರಭಾವಕ್ಕೆ ಅಂದ್ರೆ ದೇವರ ಪ್ರಭಾವಕ್ಕೆ ಒಳಗಾಗಿದ್ದೀವೋ ಅಥವಾ ಕಲಿಯ ಪ್ರಭಾವಕ್ಕೆ ಒಳಗಾಗಿದ್ದೀವೋ ಅನ್ನೋದು ನಮ್ಮಲ್ಲಿರೋ ಈ ಗುಣಗಳು ಅಂದ್ರೆ ಕೆಲವು ಚಟುವಟಿಕೆಗಳು ಇದನ್ನ ತೋರ್ಸತ್ತೆ. ಹೇಗೆ ಅಂದ್ರೆ ನಾವು ದಿನನಿತ್ಯ ಶ್ರೀ ಕೃಷ್ಣ ಪರಮಾತ್ಮ ಭೂಮಿ ಮೇಲೆ ಬಂದು ಹೇಳ್ಕೊಟ್ಟಿರೋ ಹಾಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದ್ರೆ ಸೂರ್ಯನ ಉದಯಕ್ಕೂ ಮೊದ್ಲೇ ನಾವು ಎದ್ದೇಳ್ತೀವಿ. ಹಾಗೆ ನಿತ್ಯ ಕರ್ಮಗಳನ್ನ ಮುಗಿಸಿ ಸ್ನಾನನೂ ಮಾಡ್ತೀವಿ. ಹಾಗೆ ಪೂಜೆ ಮಾಡ್ತೀವಿ, ಧ್ಯಾನ, ಯೋಗ ಇಂಥ ಉತ್ತಮ ಕರ್ಮಗಳನ್ನೇ ಮಾಡ್ತೀವಿ. ಹಾಗೆ ಏನು ನಾವು ನಮಗೆ ಸೇವನೆಗೆ ಅಂತ ತಯಾರಿಸಿದ್ದೇವೋ ಅದೇ ಪದಾರ್ಥವನ್ನ ಭಗವಂತನಿಗೆ ಅರ್ಚನೆ ಮಾಡ್ತೀವಿ. ಯಾಕೆಂದ್ರೆ ನಿತ್ಯ ಆಹಾರ ಕೊಟ್ಟವನಿಗೆ ಧನ್ಯವಾದ ಹೇಳಲೇಬೇಕು ಅಲ್ವಾ. ಹಾಗಾಗಿ ಅದನ್ನೇ ಅರ್ಚಿಸಿ ಅದನ್ನ ಸ್ವೀಕಾರ ಮಾಡ್ತೀವಿ. ನಾನ್ ಸೇವಿಸ್ತಾ ಇದ್ದೀನಪ್ಪ ಅಂತ ನೆನ್ಸ್ಕೊಂಡು ಅದನ್ನ ಸೇವಿಸ್ತೀವಿ. ಹಾಗೆ ಮತ್ತೆ ನಮ್ಮ ದಿನನಿತ್ಯದ ಕರ್ಮಗಳನ್ನ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಸಮಯ ಸಿಕ್ಕಾಗಲ್ಲ ಭಗವಂತನ ಬಗ್ಗೆ ಓದೋದು ಅಥವಾ ಕೇಳೋದು, ತಿಳ್ಕೊಳ್ಳೋದು ಅಥವಾ ಹಾಡೋದು, ಅವನಿಗೋಸ್ಕರ ಒಂದ್ ಸ್ವಲ್ಪ ಸಮಯನ ಮೀಸಲಾಗಿಡ್ತೀವಿ. ಒಳ್ಳೆ ಒಳ್ಳೆ ಕರ್ಮಗಳನ್ನೇ ಮಾಡ್ತೀವಿ. ಯಾರಿಗೂ ದುಃಖ ಕೊಡೋದಿಲ್ಲ. ಹಾಗೆ ಕೃಷ್ಣ ಹೇಳಿದ ಹಾಗೆ ಈ ಜಗತ್ತಿಗೆ ಭಯ ಪಡೋದಿಲ್ಲ. ಹಾಗೆ ಈ ಜಗತ್ತನ್ನ ಭಯಪಡಿಸೋದು, ಜೊತೆಗೆ ಕಷ್ಟಗಳು ಬಂದಾಗ ರೋಧಿಸೋದಿಲ್ಲ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಅಂತ ಧೈರ್ಯವಾಗಿ ಎದುರಿಸ್ತಾನೆ ಇರ್ತೀವಿ. ಯಾಕೆಂದ್ರೆ ಏನೇ ನಮ್ಮ ಜೀವನದಲ್ಲಿ ನಡೆದ್ರು ಎಲ್ಲನೂ ಅವನಿಚ್ಛೆ ಅಂತ ಗಟ್ಟಿಯಾಗಿ ನಂಬ್ಕೊಂಡಿರ್ತೀವಿ. ಇವತ್ ಕೊಟ್ಟೋನು ನಾಳೆ ಕಿತ್ಕೋಬಹುದು, ನಾಳೆ ಕಿತ್ಕೊಂಡೋನು ನಾಳೆ ಕೊಟ್ಟೇ ಕೊಡ್ತಾನೆ ಅನ್ನೋ ಭರವಸೆಯಲ್ಲಿ ಬದುಕ್ತಾ ಇರ್ತೀವಿ. ಈ ದುಃಖ, ಕಷ್ಟ, ನೋವು, ಸುಖ ಯಾವುದು ಶಾಶ್ವತ ಅಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ತಿಳ್ಕೊಂಡಿರ್ತೀವಿ. ಇನ್ನು ಸಜ್ಜನರ ಸಹವಾಸ, ಗುರು ಹಿರಿಯರ ಮಾರ್ಗದರ್ಶನ ಇದೆಲ್ಲವನ್ನು ಅನುಸರಿಸ್ಕೊಂಡು ರೂಢಿಸ್ಕೊಂಡು ಹೋಗ್ತಾ ಇರ್ತೀವಿ. ಇನ್ನ ಕಲೆಯ ಕೈವಶದಲ್ಲಿದ್ದಾಗ ಹೇಗಿರ್ತೀವಿ ಅನ್ನೋದಾದ್ರೆ ಅದೇ ಸಂಪೂರ್ಣ ಆಲಸ್ಯ, ದುರ್ಗುಣಗಳು. ಎದ್ದೇಳೋದು ಸೂರ್ಯ ಉದಯ ಆದ್ಮೇಲೆ. ಸೂರ್ಯ ಯಾವಾಗ ನೆತ್ತಿ ಮೇಲೆ ಬಂದಿರ್ತಾನೋ ಆಗ ನಮಗೆ ಎಚ್ಚರವಾಗ್ತಾ ಇರತ್ತೆ. ಆಗ್ಲೂ ನಮ್ಗೆ ನಿದ್ದೆ ಮಂಪರು ಹರ್ದೇ ಇರೋದಿಲ್ಲ. ಅಯ್ಯೋ ನಿದ್ದೆ ಇನ್ನು ಸ್ವಲ್ಪ ಸಮಯ ಕೊಟ್ಟಿದ್ರೆ ಮಲ್ಕೊಂತಿದ್ನೇನೋ ಅನ್ನೋ ತರ ಬಿಹೇವ್ ಮಾಡ್ತಾ ಇರ್ತೀವಿ. ಅಷ್ಟೇ ಅಲ್ಲ, ಯಾಕಾದ್ರೂ ಈ ಟೈಮ್ ಓಡುತ್ತೋ, ಯಾಕಾದ್ರೂ ಆ ಸೂರ್ಯ ಮೇಲೆ ಬರ್ತಾನೋ ಅಂತ ದೇವ್ರಿಗೂ ಬೈಕೋತೀವಿ. ಇನ್ನು ನಿತ್ಯ ಕರ್ಮಗಳನ್ನ ಕೇಳೋದೇ ಬೇಡ, ಯಾವುದು ಸರಿಯಾಗಿ ಮಾಡೋದಿಲ್ಲ. ಯಾವ್ದೋ ಸಮಯಕ್ಕಾಗೋದು ಯಾವ್ದೋ ಸಮಯದಲ್ಲಿ ಆಗೋಗಿರುತ್ತೆ. ರುಚಿಯಾಗಿ ಅಡುಗೆ ಮಾಡಿ ಸರಿಯಾಗಿ ಹೊಟ್ಟೆ ಬೇಯೋ ಹಾಗೆ ತಿಂತೀವಿ. ಅದು ತಾಮಸಾಹಾರವನ್ನ. ದೇವರಿಗೆ ಪೂಜೆ ಮಾಡೋದಿರ್ಲಿ, ಸ್ನಾನ ಮಾಡೋಕೆ ಮನ್ಸಿರಲ್ಲ, ಒಂದು ದೇವ್ರ ದೀಪ ಹಚ್ಚೋದಿರ್ಲಿ, ದೇವ್ರು ಅನ್ನೋನೊಬ್ಬ ಇದಾನೆ ಅನ್ನೋದೇ ನೆನ್ಪಿರೋದಿಲ್ಲ. ಸದಾ ತಿನ್ನೋದು, ಕುಡಿಯೋದು, ಮಲ್ಗೋದು, ಏಳೋದು, ದುರ್ವ್ಯಸನಗಳನ್ನ, ದುಶ್ಚಟಗಳನ್ನ ಮಾಡೋದು, ದುರ್ಜನರ ಸಹವಾಸ ಮಾಡೋದು, ಮೋಜು ಮಸ್ತಿಗಳನ್ನ ಮಾಡೋದು, ದೇಹ ಸುಖಕ್ಕಾಗಿ ಶ್ರಮಿಸೋದು, ದುರ್ಜನರ ಸಹವಾಸದಲ್ಲೇ ಸದಾ ಇರೋದು, ದುಶ್ಚಟಗಳನ್ನ ಬಿಡದೇನೆ ಇರೋದು, ಒಳ್ಳೆಯವ್ರ ಮಾತನ್ನ ತಿರಸ್ಕಾರ ಮಾಡೋದು, ಒಳ್ಳೆಯವ್ರನ್ನ ನಿಂದನೆ ಮಾಡೋದು, ಹಣವನ್ನ, ಅಧಿಕಾರವನ್ನ ದುರುಪಯೋಗ ಮಾಡ್ಕೊಳ್ಳೋದು, ತಮ್ಮ ಸುಖಕ್ಕಾಗಿ ಇನ್ನೊಬ್ಬರಿಗೆ ಹಿಂಸೆ ಕೊಡೋದು, ಮನೆಯವ್ರು ಹೇಳೋ ಒಳ್ಳೆ ಮಾತನ್ನು ತಿರಸ್ಕರಿಸೋದು. ಇದರಿಂದಾಗಿ ಕೊನೆಗೊಂದಿನ ಮನಸ್ಸಿನ ಶಾಂತಿ, ನೆಮ್ಮದಿ ಎಲ್ಲವನ್ನು ಕಳ್ಕೊಂಡು, ಆರೋಗ್ಯವನ್ನು ಕಳ್ಕೊಂಡು ಸಂಪೂರ್ಣವಾಗಿ ದುಃಖ ಸಾಗರದಲ್ಲಿ ಮುಳುಗಿ ಹೋಗ್ತಾರೆ. ಅಲ್ಲಿ ಕೈ ಹಿಡಿದು ಕಾಪಾಡೋದಕ್ಕೆ ಯಾರೂ ಇರೋದಿಲ್ಲ. ಅದೇ ಭಗವಂತನ ಕೃಪೆಗೊಳಗಾಗಿದ್ರೆ ಭಗವಂತ ಎಂಥ ಕೆಟ್ಟ ಪರಿಸ್ಥಿತಿಯಲ್ಲೂ ಕೈ ಬಿಡೋದಿಲ್ಲ. ಈಗ ಆಯ್ಕೆ ನಮ್ಮದೇ. ಹರೇ ಶ್ರೀನಿವಾಸ. ಶ್ರೀಕೃಷ್ಣ ಅರ್ಪಣಮಸ್ತು.